ಹೇ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಬನ್ನಿ ಸ್ನೇಹಿತರೆ, ನಾನು ಆಟೋದಲ್ಲಿ ಎಲ್ಲಿ ಹೊಂಟಿದ್ದೀನಿ ಅಂತ ಹೇಳ್ತೀನಿ. ಇದು ಬಂದುಬಿಟ್ಟು ನಮ್ಮ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮೇಳ ಅಂದರೆ ಹಾರ್ಟಿಕಲ್ ಯೂನಿವರ್ಸಿಟಿದು ಪ್ರತಿ ವರ್ಷ ಕೃಷಿ ಮೇಳ ಆಗುತ್ತೆ ಡಿಸೆಂಬರ್ ಮಂತಲ್ಲಿ. ಸೊ ಹೋಗ್ತಿದ್ವಿ, ಬನ್ನಿರಿ. ಏನೇನೆಲ್ಲ ಕೃಷಿ ಮೇಳದಲ್ಲಿ ಇದ್ದಾವೆ, ಏನೇನು ವಸ್ತು ಇಟ್ಟಿರ್ತಾರೆ, ಏನೇನು ಬಂದಿರ್ತವೆ ಐಟಮ್ಸು ಎಲ್ಲ ತೋರಿಸ್ತೀನಿ ಬನ್ನಿರಿ. ಅದಕ್ಕಿಂತ ಬಿಫೋರು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿ ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿರಿ, ಅಣ್ಣ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಇದೆ ಇದು. ಸೊ ಅದಕ್ಕೆ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ನೋಡಿರಿ, ಏನೇನು ಬಂದಿರ್ತಾವೆ ಏನೋ ತೋರಿಸ್ತೀನಿ ನಾನು. ಅಲ್ಲಿ ಪ್ರದರ್ಶನವೂ ಇರುತ್ತೆ, ಫಲಪುಷ್ಪ ಧಾರಾವರ್ಷನೂ ಬರುತ್ತೆ ಇಲ್ಲಿ. ಡಿಸೆಂಬರು 22-20 ಹಿಂಗಿರುತ್ತೆ. ನಾವು ಈ ಸಲ ಡಿಸೆಂಬರ್ 21, 22, 23 3 ದಿನ ಇರುತ್ತೆ ನೋಡಿರಿ. ಅದು ತೋಟಗಾರಿಕಾ ಮೇಳದ ನೀಲಿ ನಕ್ಷೆ ಮೀನ್ಸ್ ಬ್ಲೂ ಪ್ರಿಂಟ್ ಹಾಕಿದ್ರದು. ಇವ್ರು ನೋಡಿರಿ, ನೋಡಿರಿ ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿದ್ದಾರೆ. ಇವರಿಬ್ಬರು ನೋಡಿರಿ, ನಮ್ಮಮ್ಮ, ನಮ್ಮ ನಿಧಿ ಸಾರು. ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಿದ್ದಾನೆ. ಸನ್ಸೆಟ್. ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ನೋಡಲಿಕ್ಕೆ. ಕಾರು, ಗಾಡಿ, ಬಸ್ಸು ತೊಗೊಂಡು ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ಊರಿಂದನೂ ಬಂದಿರ್ತಾರೆ. ನಾವು ಹೋಗೋಷ್ಟಿಗೆ 5:30 ಆಗಿತ್ತು ರೀ. ಜನ ಎಲ್ಲ ಗಾಡಿ ತೊಗೊಂಬಂದು ನೋಡಿ ಹೋಗ್ತಾರೆ. ಇದು ರೈತರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನೋಡಿರಿ. ಬನ್ನಿರಿ, ನಾವೆಲ್ಲ ಏನೇನೆಲ್ಲ ನೋಡ್ತೀವಿ, ಏನೆಲ್ಲ ತೊಗೋತೀವಿ ಅಂತ ಹೇಳ್ತೀನಿ. ತೋಟಗಾರಿಕಾದ ಬಸ್ ಇದೆ ನೋಡಿರಿ, ಅವ್ರ ಯೂನಿವರ್ಸಿಟಿದು ಎಲ್ಲ ನೋಡಿರಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಹಾಕಿದಾರೆ, ಹೂ ಮತ್ತು ಅಲಂಕಾರ ಸಸಿಗಳ ವಿವರ ಮತ್ತು ಅವು ಮಾರಾಟಕ್ಕೂ ಇದಾವೆ ರೀ. ಬೀಜ ಘಟಕ ಅಂತ ನೋಡಿರಿ, ಯಾವ ರೀತಿ ಬೀಜ ಇದಾವೆ, ಯಾವ್ಯಾವ ಸಸಿಗಳು ಅಥವಾ ಏನೋ ನೋಡಿರಿ. ಎಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ, ತೊಗೊಂಡು ಹೋಗ್ತಿರ್ತಾರೆ ರೈತರೆಲ್ಲ. ಕ್ಯಾಲೆಂಡರ್ ಅದ ನೋಡಿರಿ, ಈ ವರ್ಷದ 2025 ನೋಡಿರಿ. ಇವೇನು ಗೊಬ್ಬರ ಇರ್ತಾವೆ ನೋಡಿರಿ, ಕೀಟನಾಶಕ ಹೊಡಿವು ಇದು ಎಲ್ಲ ಪೌಡ್ರು ಏನೋ ಸಿಗ್ತಾವಲ್ಲ, ನನಗಷ್ಟೊಂದು ಗೊತ್ತಿಲ್ಲ. ವೆರೈಟೀಸ್ ಪ್ಲಾಂಟ್ಸ್ ಇದಾವೆ ನೋಡಿರಿ. ಹೂವು, ಅಲಂಕಾರಿಕ ವಸ್ತುದು, ಶೋ ಐಟಮ್ಸ್ ಎಲ್ಲ ಇರ್ತಾವೆ ನೋಡಿರಿ. ತೊಗೋತಿದ್ದಾರೆ ಜನ ಎಲ್ಲ. ನಮ್ಗೆ ಬೇಕಾಗಿದ್ದು ಶಾವಂತಿಗೆ ಬೇಕಾಗಿತ್ತು ನಮಗೆ. ನಾವು ಬೇಕಾದಂಥ ಕಲರ್ ಇದ್ದಿದ್ದಿಲ್ಲ ನೋಡಿರಿ. ಚೆಂಡು ಹೂವಿನ ಗಿಡ ಹಾಕಿದ್ದಾನೆ, ಆರೆಂಜ್ ಕಲರ್ ಇದ್ದಾನೆ ನೋಡಿ. ಇವು ಗಜ್ರಿ ಪ್ಲ್ಯಾಂಟು. ಇವು ಸೋರೆಕಾಯಿ ನೋಡಿರಿ, ಸೋರೆಕಾಯಿ ಇದರಿಂದ ಸಾಂಬಾರು ಮಾಡ್ತಾರೆ, ಮಸ್ತಾಗುತ್ತೆ. ಸೋರೆಕಾಯಿ ಸಾಂಬಾರು, ಪಲ್ಯ ಮಾಡ್ತಾರೆ ನೋಡಿರಿ. ಒಂದೊಂದು ಪ್ಲ್ಯಾಂಟಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕಿರ್ತಾರೆ. ಯೂರಿಯಾ, ಸಾವಯವ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ. ಮತ್ತು ಇವು ಬೀನ್ಸದ ಪ್ಲ್ಯಾಂಟ್ ಇದು ನೋಡಿರಿ. ಯೆಲ್ಲೋ ಕಲರು, ಆರೆಂಜ್ ಕಲರು ಏನು ಚೆಂಡು ಹೂವು ಹಾಕಿದ್ದಾರೆ ನೋಡಿರಿ. ಎಷ್ಟು ಚೆನ್ನಾಗಿ ಬೆಳೆದಿರ್ತಾವೆ, ಎಷ್ಟು ಚೆನ್ನಾಗಿರ್ತಾವೆ ನೋಡಬೇಕು. ವರ್ಷ ಬರ್ತೀವಿ ನಾವು, 1 ಡೇ ಫಿಕ್ಸ್ ಬಂದು ಹೋಗ್ತೀವಿ. ನಾವು ತೊಗೊಂಡು ಹೋಗಿರ್ತೀವಿ ಪ್ಲ್ಯಾಂಟ್ಸು ಅವು ಇವು ನೋಡಿರಿ. ಇವು ಹೀರೆಕಾಯಿ ಕಾಣಿಸ್ತಿದೆ ನೋಡಿರಿ, ಹೀರೆಕಾಯಿ ನೋಡಿರಿ. ಫೋಟೋ ತೆಗೆಸ್ಕೋತಾರೆ ಜನ ಎಲ್ಲ ನಿಂತು, ಅದರಲ್ಲೆಲ್ಲ ನಿಂತು. ಅದು ಸಖತ್ತಾಗಿದೆ ನೋಡಿರಿ. ಇಲ್ಲಿ ನಮ್ಮ ಮನೆ ಕೈ ತೋಟ ಅಂತ ಅದರಲ್ಲಿ ಮನೆಯಲ್ಲೇ ಏನೇನು ಬೆಳಿಬಹುದು ಪ್ಲ್ಯಾಂಟ್ಸ್ ಚಿಕ್ಕವು ಅವೆಲ್ಲ ತೋರಿಸ್ತೀನಿ ಬನ್ನಿರಿ. ಹೋಗೋಣ ಒಳಗಡೆ, ಬನ್ನಿರಿ. ಏನೇನಿದ್ದೇವೆ ಅಂತ ತೋರಿಸ್ತೀನಿ ನೋಡಿರಿ. ಕಲ್ಲಿಂದ ಏನೋ ಬರೆದಿದ್ದಾರೆ.
ಇದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇವು ಹೆಸರುಗಳೆಲ್ಲ. ಇವೆಲ್ಲ ಮನೆಯಲ್ಲೇ ಬೆಳೆಯುವಂಥ ನಮ್ಮ ಮನೆ ಕೈತೋಟ. ಇಲ್ಲಿ ನೋಡ್ರಿ, ಪೌಷ್ಟಿಕತೆ ಮತ್ತು ಆರ್ಥಿಕತೆಗೆ ತರಕಾರಿ ಅಂತ ಕಲ್ಲಲ್ಲಿ ಇದನ್ನು ಮಾಡಿದ್ದಾರೆ ನೋಡ್ರಿ. ಯಾವೆಲ್ಲ ಪ್ಲ್ಯಾಂಟ್ಸ್ ಇದಾವು ಅಂತ ತೋರಿಸ್ತೀನಿ. ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ ಯಾವ ಪ್ಲ್ಯಾಂಟ್ಸ್ ಅಂತ. ಇದು ನೋಡ್ರಿ, ಕೊತ್ತಂಬರಿ ತರ್ಲಿಕ್ಕೆ ಹೋಗಿದ್ದೆ ಅಂತಾರಲ್ಲ, ಇಲ್ಲಿ ನೋಡ್ರಿ ಕ್ಯಾಬೇಜ್ ಹತ್ತು ನೋಡ್ರಿ. ಇದು ಹೂಕೋಸು ರೀ, ಗೋಬಿ ಮಾಡ್ತಾರಲ್ಲ ಹೂಕೋಸು. ಇದು ಬಂದುಬಿಟ್ಟು ಬೀನ್ಸ್, ಐ ಥಿಂಕ್ ಬೀನ್ಸು. ಇಲ್ಲಿ ನೋಡ್ರಿ, ದಾಸವಾಳ ಗಿಡ ಇದು ವೈಟ್, ಇದು ಥರ ಪಿಂಕ್ ಅಲ್ಲೂ ಅಲ್ಲ ವೈಟು ಅಲ್ಲ, ಹೌದು ಇದು ದಾಸವಾಳ. ನೋಡ್ರಿ, ಇದು ಬೀನ್ಸ್ ಇದಾವೆ ನೋಡ್ರಿ, ಬೀನ್ಸ್ ಪ್ಲ್ಯಾಂಟ್ಸ್ ನೋಡ್ರಿ, ಕಾಣಿಸ್ತಿದೆ ಅಲ್ಲ ಬೀನ್ಸು. ನೋಡ್ರಿ, ಟೊಮ್ಯಾಟೊ ಬೆಳೆದಿದ್ದಾರೆ ನೋಡಿ. ಇಷ್ಟೇ ಸಣ್ಣ ಸಣ್ಣ ಪಾಟ್, ಇದು ಪ್ಲಾಸ್ಟಿಕ್ ಬ್ಯಾಗ್ ಇದರಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಮುಂದೆ ಗೊಬ್ಬರ, ಸಾವಯವ ಇದು ಗೊಬ್ಬರ ರೆಡಿ ಮಾಡ್ತಾರೆ ನೋಡ್ರಿ, ಎರೆಹುಳು ಗೊಬ್ಬರ ಹೆಂಗೆ ರೆಡಿ ಮಾಡ್ತಾರಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಇದು ಎರೆಹುಳು ಗೊಬ್ಬರ ಅಂತ ಅವ್ರು ಹೇಳಿದರು ಅಲ್ಲಿ. ಅವರು ಗೊಬ್ಬರ ರೆಡಿ ಆಗ್ಲಿಕ್ಕೆ ಹಿಂಗೆ ಮಾಡಿ ರೆಡಿ ಮಾಡ್ತಾರಂತೆ ನೋಡಿ. ಇದು ನೋಡ್ರಿ, ಕ್ಯಾಬೇಜ್ ಎಷ್ಟು ಚೆನ್ನಾಗಿ ಇದು ಕಮಲದ ಹೂವು ಅರಳಿರ್ತಲ್ಲ, ಆ ರೀತಿ ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ದೂರದಿಂದ ನೋಡಿದ್ರೆ ಕಮಲನೇ ಅರಳಿದೇನೋ ಅನಿಸುತ್ತೆ. ಇವು ಯಾವ ಪ್ಲ್ಯಾಂಟ್ಸ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಕಾಣಿಸ್ತಿಲ್ಲ ಯಾವುದಂತ. ಮತ್ತು ಪಾಲಕ್ ಇದೆ, ಕೆಂಪು ಲೆಟೋಸ್ ಅಂತ ಬರುತ್ತೆ, ಅದು ಇದೆ. ಕೊತ್ತಂಬರಿ ಹಾಕಿದ್ದಾರೆ ಸಿಕ್ಕಾಪಟ್ಟಿ. ಎಲ್ಲ ಎಷ್ಟು ದಿನದಿಂದನೇ ಇದೆಲ್ಲ ಪ್ರಿಪ್ರೇಷನ್ ನಡೆದಿರುತ್ತೆ ಅಲ್ಲೇ. ಪ್ರತಿ ವರ್ಷವೂ ಇಷ್ಟು ಇದ್ದೇ ಇರುತ್ತೆ ನೋಡಿರಿ, ಚೆನ್ನಾಗಿರುತ್ತೆ ಮೇಳ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುತ್ತಾರೇನು ನೋಡಲಿಕ್ಕೆ, ಕೊಂಡ್ಕೊಂಡು ಹೋಗ್ತಾರೆ ಇಲ್ಲಿ ಇದೆಲ್ಲ. ಮತ್ತು ರೈತರೆಲ್ಲ ತಾವು ಈಗ ಸಂಘ ಸಂಸ್ಥೆ ಮಾಡ್ಕೊಂಡಿರ್ತಾರಲ್ಲ, ಹಪ್ಪಳ, ಸಂಡ್ಗಿ, ಹೋಮ್ ಮೇಡ್ ಏನೆಲ್ಲ ಮಾಡ್ತಾರೆ ನೋಡಿರಿ, ಅವೆಲ್ಲ ಬಂದಿರ್ತಾವೆ, ಮಾರಾಟಕ್ಕೆ ಇರ್ತಾವೆ, ತೊಗೊಂಡೋಗ್ಬೋದು ನಾವು. ಇದು ಕೆಂಪು ಲೆಟೋಸ್ ಅಂತ ನೋಡಿರಿ, ಇಲ್ಲಿ ಕೆಂಪು ಕಲರ್ ಕಾಣಿಸ್ತಿದೆಯಲ್ಲ, ಕೆಂಪು ಲೆಟ್ಟೂಸ್ ಅಂತ ನೋಡಿರಿ. ಇದೇನೋ ತರಕಾರಿ ಇತ್ತ, ನನಗೆ ಗೊತ್ತಿಲ್ಲಪ್ಪ, ಇದು ನಾನೇನು ತಿಂದಿಲ್ಲ, ಇದೆಂಥದಂತ ಗೊತ್ತಿಲ್ಲಪ್ಪ. ಇದು ನೋಡಿರಿ, ಕುಂಬಳಕಾಯಿ ಎಲ್ಲ ತರ್ಬೂಜ ಹಣ್ಣು ಅನಿಸುತ್ತೆ ರೀ. ಇದು ಕುಂಬಳಕಾಯಿ ಎಲ್ಲ, ಇದು ತರ್ಬೂಜ ಇರ್ಬೋದು, ಐ ಥಿಂಕ್, ಯಾವುದಂತ ಗೊತ್ತಿಲ್ಲ. ನೋಡಿರಿ, ಬೆಂಡೆಕಾಯಿ ಇದಿದೆ, ಬೆಂಡೆಕಾಯಿ ಪ್ಲ್ಯಾಂಟ್ ಇದೆ, ಲೇಡೀಸ್ ಫಿಂಗರ್. ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿರಿ. ಮತ್ತು ಚೆಂಡು ಹೂವಿನ ಆರೆಂಜ್ ಕಲರ್ ಇದೆ ನೋಡಿ, ಚೆಂಡು ಹೂವಿಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ನೋಡಿರಿ. ಇದು ಯಾವುದು ಅಂತ ತೋರಿಸ್ತೀನಿ ತಡ್ರಿ. ಇವು ನೋಡಿರಿ, ಇವು ಕುಂಬಳಕಾಯಿ ಚಿಕ್ಕವು ಇರ್ತಾವೆ ನೋಡಿರಿ, ಸಣ್ಣ ಸಣ್ಣ ಇರ್ತಾವಲ್ಲ ಅವು ಕುಂಬಳಕಾಯಿ. ಇಲ್ಲಿ ಮುಂದ್ಗಡೆ ಬಂದರೆ ದೊಡ್ಡವು ಇದ್ದಾವೆ, ದೊಡ್ಡವೂ ಆಗಿದ್ದಾವೆ. ಕಾಣಿಸ್ತಿರ್ಬೋದು ಕುಂಬಳಕಾಯಿ ನಿಮಗೆ. ಕುಂಬಳಕಾಯಿನೂ ಇದರಿಂದ ಸಾಂಬಾರು ಮಸ್ತಾಗುತ್ತೆ, ಸಾಂಬಾರು ಮಾಡಿದರೆ ಕುಂಬಳಕಾಯಿ ಸಾಂಬಾರು. ಇಲ್ಲಿ ನೋಡ್ರಿ, ಗ್ರೀನ್ ಕಲರ್ಸ್ ಕಲ್ಲಂಗಡಿ, ವಾಟರ್ ಮೆಲನ್, ಬ್ಲ್ಯಾಕ್ ಕಲರು, ಗ್ರೀನ್ ಕಲರ್ ಎರಡೂ ಇದ್ದಾವೆ ನೋಡ್ರಿ. ಎಷ್ಟೆಲ್ಲ ಬೆಳೆದಿದ್ದಾವೆ ನೋಡ್ರಿ, ಎಷ್ಟೆಷ್ಟು ಒಂದೊಂದು ಇದರಲ್ಲಿ ಬಳ್ಳಿಲಿ ಚೆನ್ನಾಗಿ ಗೊಬ್ಬರ ಹಾಕಿರ್ತಾರೆ, ಭಾಳಷ್ಟು ಬೆಳಿತಾವೆ ನೋಡ್ರಿ. ಪೂರ್ತಿ ಒಂದು ಲೈನ್ ನೋಡ್ರಿ, ಆರೆಂಜ್ ಕಲರ್ ಚೆಂಡು ಹಚ್ಬಿಟ್ಟಿದ್ದಾರೆ ಅಲ್ಲಿ. ಇವನ್ನೆಲ್ಲ
ಒಣಗಿದ ಮೇಲೆ ಇವ್ನ ಬೀಜ ಎಲ್ಲ ಮಾರಾಟಕ್ಕೆ ಇಡ್ತಾರೆ ಅಲ್ಲೆಲ್ಲ. ಇದು ಮೆಣಸಿನ ಪ್ಲ್ಯಾಂಟ್ ನೋಡಿರಿ, ಮೆಣಸಿನ್ಕಾಯಿ. ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ನೋಡಿರಿ, ಮೆಣಸಿನ್ಕಾಯಿ. ಮೆಣಸಿನ್ಕಾಯಲ್ಲಿ ಏನ್ರಿ ರಗಡ್ ಬೇಜಾನು ವೆರೈಟಿ ಸಿಗ್ತಾವೆ. ಎಲ್ಲ ಪೂರ್ತಿ ಮೆಣಸಿನ್ಕಾಯಿದ್ದು ನೋಡ್ರಿ. ಅಯ್ಯೋ, ಒಂದು ಸಿಕ್ಕಾಪಟ್ಟಿ ಇದು ಬದ್ನೆಕಾಯಿ, ಬ್ರಿಂಜಾಲ್. ನೆಕ್ಸ್ಟ್ ಇದು ಯಾವುದು ಮತ್ತು ನೋಡಿ, ಹೂಕೋಸು ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಸಾರಿ, ಕ್ಯಾಬೇಜ್. ಇದು ಚೈನೀಸ್ ಕ್ಯಾಬೇಜು, ಇದು ನಾರ್ಮಲ್ ಕ್ಯಾಬೇಜ್. ಇದು ನೋಡಿದ್ರಲ್ಲ ಎಲ್ಲವರೆಗೂ ವೆರೈಟೀಸ್ ಆಫ್ ತರಕಾರಿ, ಯಾವ್ಯಾವ ತರಕಾರಿಗಳು ಮತ್ತು ಯಾವ್ಯಾವ ಥರ ಇದೆ ಅಂತ ಹೇಳಿ ನೋಡಿದ್ರಲ್ಲ. ಇಲ್ಲಿ ಮತ್ತು ಫ್ಲವರ್ಸ್ ಶೋ ಇದೆ ನೋಡಿರಿ. ಎಷ್ಟು ವೆರೈಟೀಸ್ ಫ್ಲವರ್ಸು, ಏನೆಲ್ಲ ಅದರಿಂದ ಡೆಕೋರೇಷನ್, ಮನೆ ಅಲಂಕಾರಗಳು ಕಾಣಿಸ್ಬೇಕಂತ ಎಷ್ಟು ಚೆನ್ನಾಗೆಲ್ಲ ರೆಡಿ ಇರ್ತಾವೆ ನೋಡಿರಿ. ಹಾಗೆ ಇಲ್ಲಿ ನೋಡಿರಿ, ಕಲ್ಲಂಗಡಿಯಲ್ಲಿ ಕೆತ್ತಿದ್ದಾರೆ ನೋಡಿರಿ ಮೂರ್ತಿಲ್ಲ, ನಾಟ್ಯ ಮಾಡೋ ಮಹಿಳೆ. ಇಲ್ಲಿ ನೋಡಿರಿ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ತೆಂಗಿನ ಗಿಡ ಇದನ್ನು ಮಾಡಿದ್ದಾರೆ ಇಲ್ಲಿ ನೋಡಿ. ತರಕಾರಿ ಕೆತ್ತನೆಗಳು ಅಂತ ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ, ಬರೆದಿದ್ದಾರೆ. ಅಷ್ಟೆಲ್ಲ ಮಾಡಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ, ಆರ್ಥಿಕತೆ ಮತ್ತು ಎಷ್ಟೆಲ್ಲ ಇದು ಇರ್ತಾವೆ. ರೈತರಿಗಂತೂ ಸಿಕ್ಕಾಪಟ್ಟೆ ಉಪಯುಕ್ತ ಆಗುತ್ತೆ ನೋಡಿರಿ. ಸೋಲಾರ್ ಸಿಸ್ಟಮ್ ನೋಡಿರಿ. ಇದು ಒಂದು ನೋಡಿರಿ, ತಾಜಾದಿಂದ ಫ್ರೆಶ್ ಟು ಫ್ರೆಶ್, ತಾಜಾವರೆಗೆ
ಎಲ್ಲ ಫ್ರೆಶ್ ಫ್ರೂಟ್ಸ್ ಇದಾವೆ ನೋಡಿ. ಮತ್ತು ಈ ಅಡಿಕೆ ಗಿಡ, ಬಾಳೆ ಗಿಡ, ಅದರಿಂದ ಇವು ಬುಟ್ಟಿ, ಪ್ಲೇಟ್ಸು, ತಿನ್ನಲಿಕ್ಕೆ ಪ್ಲೇಟ್ಸು ಎಲ್ಲ ಮಾಡಿ ಇರ್ತಾರೆ ನೋಡಿರಿ. ತೆಂಗಿನ ಗಿಡದ ಮತ್ತು ಕೂತ್ಕೊಳ್ಳಿಕ್ಕೆ ಚಾಪೆ ಟೈಪ್ ಸಣ್ಣ ಎಷ್ಟೆಲ್ಲ ಕ್ರಿಯೇಟಿವಿಟಿ ಇರ್ತಾವೆ ನೋಡಿರಿ. ನಾವು ಎಲ್ಲ ಕಲಿಬೇಕು, ಇದು ನೋಡಿ ಎಲ್ಲ ಕಲ್ತ್ಕೋಬೇಕು ನಾವು ಎಲ್ಲ. ಅಷ್ಟು ಚೆನ್ನಾಗಿ ನೋಡಿರಿ. ನೋಡಿ ಮೊಸಳೆ ಇದೆ ನೋಡಿರಿ ಇಲ್ಲಿ. ಮತ್ತು ಜ್ಯೂಸಸ್ ಇದಾವೆ ನೋಡಿರಿ, ವೆರೈಟೀಸ್ ಜ್ಯೂಸ್, ಫ್ರೂಟ್ಸಿಂದ ಅದು ಮಾಡಿದ್ದು, ತರಕಾರಿ ಹಾಗೂ ಫ್ರೂಟ್ಸಿಂದ ಮಾಡಿದ್ದು ಜ್ಯೂಸ್ ಇದಾವೆ. ಮತ್ತು ಇವೆಲ್ಲ ಹಲಸಿನ ಹಣ್ಣಿನ ಚಿಪ್ಸು, ಬಾಳೆಹಣ್ಣು ಚಿಪ್ಸು, ಬಟಾಟಿ ಚಿಪ್ಸು, ಚಕ್ಲಿ, ಕೋಡ್ಬಳೆ, ಇಷ್ಟೆಲ್ಲ ಪ್ರಾಡಕ್ಟ್ಸು ಇಲ್ಲಿ ಇಟ್ಟಿರ್ತಾರೆ ನೋಡಿರಿ. ಎಲ್ಲ ಹಪ್ಪಳ ಇದಾವೆ ನೋಡಿರಿ. ಇಲ್ಲಿ ನೋಡಿರಿ, ಒಂದೊಂದು ನೋಡಿದರೂ ತೊಗೊಂಡು ತಿಂದುಬಿಡ್ಬೇಕು ಅನಿಸುತ್ತೆ ನೋಡಿರಿ. ಇಲ್ಲೆಲ್ಲ ವೆರೈಟೀಸ್ ಹಪ್ಪಳ. ನಾವು ಒಂದು 3-4 ಪಾಕೆಟ್ ಹಪ್ಪಳ ತೊಗೊಂಬಂದಿದ್ದೀವಿ ರೀ. ಬೆಳ್ಳುಳ್ಳಿ, ಆನಿಯನ್ನು, ಹಾಗೆ ಯಾವುದು ಇನ್ನೊಂದು ಯಾವುದೋ ಒಟ್ಟು 100 ರೂಪೀಸ್ಗೆ 3 ಪಾಕೆಟ್ ಬರುತ್ತೆ, ಅದನ್ನು ತೊಗೊಂಡಿದ್ದೆ. ಹಾಗೆ ಪ್ಲ್ಯಾಂಟ್ಸ್ ತೊಗೊಂಬಂದಿದ್ದೀವಿ, ಒಂದು 2-3 ತೊಗೊಂಬಂದಿದ್ವಿ. ಮತ್ತೇನು ತೊಗೊಂಬಂದಿಲ್ಲ ನೋಡಿರಿ. ಗಜ್ರಿ ಇದೆ, ಹೂಕೋಸು, ರೆಡ್ ಕಲರ್ ಹೂಕೋಸು ನೋಡಿರಿ. ಇದು ನಾನು ಇದೇ ಫಸ್ಟಪ್ಪ ನೋಡಿದ್ದೆ, ರೆಡ್ ಕಲರ್. ಹೆಂಗೆಲ್ಲ ಸಣ್ಣ ಚಿಕ್ಕ ಇದರಲ್ಲಿ ಇದನ್ನು ಬೆಳೆಸ್ತಾರೆ, ಫ್ಲವರ್ ನೋಡಿರಿ. ಎಲ್ಲ ಕೂರ್ಗ್ ಗ್ರೀನ್ ಏಲಕ್ಕಿ ಅಂತ ನೋಡಿರಿ, ಏಲಕ್ಕಿ ಗಿಡ ಇದು ಪ್ಲ್ಯಾಂಟ್. ಇಂಡಿದು ಯಾವುದೋ ಒಂದು ಪ್ಲ್ಯಾಂಟ್ ಇದೆ, ನಮ್ಮ ಬಿಜಾಪುರ ಡಿಸ್ಟಿಕ್. ಎಲ್ಲನೂ ತೋರಿಸಿದ್ದೀನಿ ನೋಡಿರಿ. ಮಾರಾಟಕ್ಕಿದೆ ಅಂತ ನೋಡಿರಿ. 100 ರೂಪೀಸದು ಹಲಸಿನ ಹಣ್ಣು ನೋಡಿರಿ, ಎಷ್ಟು ದೊಡ್ಡದಿದೆ. ಇಲ್ಲಿ ನೋಡಿರಿ, ನಿಂಬೆಹಣ್ಣಿನ ವೆರೈಟೀಸ್ ಆಫ್ ನಿಂಬೆಹಣ್ಣು. ನಾವು ನಮ್ಮ ಹೊಲದಲ್ಲಿ ಬೆಳಿತೀವಿ ನಿಂಬೆಹಣ್ಣು. ಇವು ಎಷ್ಟು ವೆರೈಟೀಸ್, ಚಿಕ್ಕ ದೊಡ್ಡ ನೋಡಿರಿ. ಇಷ್ಟಿಷ್ಟು ವೆರೈಟೀಸ್ ಒಂದೊಂದು ಇದರಲ್ಲಿ ಇರ್ತಾವಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡಿರಿ. ಇಲ್ಲಿ ಇವೆಲ್ಲ ಕಾಳುಗಳಿಂದ ರೈತನ ಮಾಡಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ, ನಮ್ಮ ಕರ್ನಾಟಕ ನಕ್ಷೆಯಲ್ಲಿ ನೋಡಿ. ಇವೆಲ್ಲ ಹಣ್ಣುಗಳು, ಡ್ರ್ಯಾಗನ್ನು, ಪೈನಾಪಲ್ಲು, ಕಿತ್ತಳೆ, ಕಲ್ಲಂಗಡಿ, ಚಿಕ್ಕು ನೋಡಿರಿ. ಎಷ್ಟು ವೆರೈಟೀಸ್ ಚಿಕ್ಕು ಇದಾವೆ ನೋಡಿರಿ. ಇಲ್ಲ ಎಷ್ಟು ಪೂರ್ತಿ ಇಟ್ಟಾರೆ ನೋಡಿ. ಬನಾನ ನೋಡಿ, ಎಷ್ಟು ದೊಡ್ಡ ಇದಾವೆ ನೋಡಿರಿ ಬನಾನ. ಇವಕ್ಕೆ ಏನೇನಂತ ಹೆಸರು ಇರ್ತಾರಂತೂ ಗೊತ್ತಿಲ್ಲ, ನನಗೊಂದು 2-3 ಅಷ್ಟೇ ಗೊತ್ತು. ರಸಬಾಳೆ, ಹೊಸಪೇಟೆ ಬಾಳೆಹಣ್ಣು, ಇಲ್ಲಿ ನಮ್ಮದು ಉತ್ತರ ಕರ್ನಾಟಕ ಅವು ಬಾಳೆಹಣ್ಣು ಅಂತ, ಮತ್ತು ಚಿಕ್ಕೆ ಬಾಳೆಹಣ್ಣು, ಇಷ್ಟೆಲ್ಲ ಹೀಗೆಲ್ಲ ಪ್ಲ್ಯಾಂಟ್ಸ್ ಬೆಳೆಸ್ಬೋದು ಅಂತ ತೋರಿಸಿದ್ದಾರೆ ನೋಡಿರಿ. ಇದಂತೂ ರೈತರಿಗೆ ಉಪಯುಕ್ತವಾದದ್ದು ನೋಡಿರಿ. ಬಂದು ಬೇರೆ ಬೇರೆ ಜಿಲ್ಲೆಯಿಂದ ಕಡೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ನೋಡಿರಿ. ಡೆಕೋರೇಷನ್ ನೋಡಿರಿ, ಲೈಟ್, ಯೂನಿವರ್ಸಿಟಿ ಡೆಕೋರೇಷನ್ ನೋಡಿರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟ್ಸಿಂದ. ಮತ್ತೆಲ್ಲ ಆಹಾರ ಪದಾರ್ಥ ತಿನ್ನಲಿಕ್ಕೆ ಅದೆಲ್ಲನೂ ಬಂದಿರ್ತಾವೆ ನೋಡಿರಿ. ಮಕ್ಕಳಿಗೆ ಅಡುಗೆ ಸಾಮಾನು ಸದ್ಯಕ್ಕೆ ಬಂದಿರುತ್ತೆ. ಕಬ್ಬಿನ ಜ್ಯೂಸು, ಇಲ್ಲೆಲ್ಲ ವೆರೈಟೀಸ್ ಎಲ್ಲ ಸ್ಟಾಲ್ ಹಾಕಿದ್ದಾರೆ ನೋಡಿರಿ ಹೊರಗಡೆ. ಪಾನಿಪುರಿ, ಐಸ್ ಕ್ರೀಮು ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ತಿಂದು ಮನೆಗೆ ಹೋಗ್ಬಿಡ್ತಾರೆ. ಫುಲ್ ರಶ್ ಇರುತ್ತಪ್ಪ, ಗದ್ದಲು ಅಂದರೆ ಗದ್ದಲ. ನೆಕ್ಸ್ಟ್ ಇಲ್ಲಿ ಒಳಗಡೆ ಸ್ಟಾಲ್ ಇದಾವೆ ನೋಡಿರಿ. ಇವೇ ಏನು ರಸಗೊಬ್ಬರ ಅಂತ ಟ್ರ್ಯಾಕ್ಟ್ರದು ಅವು ಮಾರಾಟಕ್ಕೆ ಇರ್ತವೆ. ಇಲ್ಲಿ ಬಂದಿರ್ತವೆ ಟ್ರ್ಯಾಕ್ಟರ್ ಅದೆಲ್ಲ ನೋಡಿರಿ. ಐಸ್ ಕ್ರೀಮ್ ಅಂಗಡಿ ಇದಾವೆ. ಮತ್ತು ಮಹಿಳೆಯರಿಗೆ ಕಿವಿ ಓಲೆ ಇವು ನೋಡಿರಿ, ರಂಗೋಲಿ ನೋಡಿರಿ. ತೋಟಗಾರಿಕಾ ಮೇಳ 2024 ನೋಡಿರಿ. ಎಷ್ಟು ಕ್ಯೂ ಹಚ್ಚಿದ್ದಾರೆ ಕುಡಿಲಿಕ್ಕೆ, ತಿನ್ನಲಿಕ್ಕೆ ನೋಡಿ. ದೊಡ್ಡ ದೊಡ್ಡ ಸ್ಟಾಲ್ ಇರ್ತಾವೆ ಯಾವಾಗಲೂ. ನಾವು ಪ್ರತಿ ವರ್ಷ ಬರ್ತೀವಲ್ಲ, ನೋಡಿದ್ದೀವಿ. ಎಲ್ಲ ಉಪಯುಕ್ತ ಮಾಹಿತಿ ಕೊಡ್ತಾರೆ ರೈತರಿಗೆ.
ಅವ್ರು ಯಾವ ಸ್ಟಾಲ್ ಹಾಕಿರ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಕೇಳಿದ್ರೆ ಡೆಫಿನೆಟ್ಲಿ ಕೊಡ್ತಾರೆ. ನಾವೇನು ಕೇಳಲಿಕ್ಕೆ ಹೋಗಿಲ್ಲ. ಅವರು ತಮ್ಮದೇ ಆದಂಥ ಉತ್ಪಾದನೆ ರೆಡಿ ಮಾಡಿರ್ತಾರಲ್ಲ ಅವನ್ನೆಲ್ಲ ತೊಗೊಂಬಂದು ಮಾರಾಟಕ್ಕೆ ಇಟ್ಟಿರ್ತಾರೆ ನೋಡಿರಿ ಬಾಳೆಗೊನೆ ಎಷ್ಟು ಸಮೃದ್ಧವಾಗಿದೆ ನೋಡಿರಿ. ಇಲ್ಲೇ ನೋಡಿರಿ ನಾವು ಹಪ್ಪಳ ಹೇಳಿದ್ನೆಲ್ಲ ತೊಗೊಂಡಿದ್ದು ಅಂಥೇಳಿ ಇಲ್ಲಿ ಹಪ್ಪಳ ತೊಗೊಂಡ್ವಿ. ಮನೇಲೇ ರೆಡಿ ಮಾಡಿದ್ರೆ ಇದೊಂದೇನೋ ಮಹಿಳೆಯರದ್ದು ಸಂಘ ಅಂತೆ ಮಾಡಿ ಹಪ್ಪಳ ಎಲ್ಲ ರೆಡಿ ಮಾಡ್ತಾರಂತ ನೋಡಿರಿ. ಬೀಟ್ರೂಟು, ಗಜ್ರಿದು, ಆನಿಯನ್ನು ಮತ್ತು ಈರುಳ್ಳಿ ಇನ್ನೂ ವೆರೈಟೀಸ್ ಎಲ್ಲ ಇರ್ತಾವೆ. ಅವ್ರದ್ದೆಲ್ಲ ಹಪ್ಪಳ ಮಾಡ್ತಾರೆ ನೋಡಿರಿ. ಮತ್ತು ಹುಂಚಿ ಚಿಗಳಿ ಅಂತ ಇಲ್ಲಿ ತೊಗೊಂಬಂದು ಇಟ್ಟಿರ್ತಾರೆ. 2 ರೂಪಾಯಿ 5 ರೂಪಾಯಿಗೊಂದು ಹೀಗೆಲ್ಲ ಮಾರಾಟ. ಎಲ್ಲ ಥರ ಬಂದಿರ್ತಾವೆ. ಇದೇ ಇಲ್ಲ ಅಂತನಲ್ಲ. ಬಟ್ಟೆ ಬರ್ತಾವೆ, ಖಾದಿ ಬಟ್ಟೆ ಬರ್ತಾವೆ, ಮಾರಾಟಕ್ಕೆ ಬರ್ತಾವೆ. ಚಿಕ್ಕ ಚಿಕ್ಕ ಮಷಿನ್ ಬರ್ತಾವೆ. ಈಗೆಲ್ಲ ಗಿರಣಿಗೆ ಹಾಕಿಸ್ತಾರಲ್ಲ ಅಕ್ಕಿ, ಜೋಳ, ಗೋಧಿ ಅದನ್ನೆಲ್ಲ ಸಣ್ಣ ಚಿಕ್ಕ ಮಷಿನ್ ಬರ್ತಾವೆ ನೋಡಿರಿ. ರೇಷ್ಮೆ ಹುಳು ಹೆಂಗೆಲ್ಲ ಇದು ಆಗ್ತಾವೆ. ರೇಷ್ಮೆ ಹುಳುವಿಂದ ರೇಷ್ಮೆ ಹೆಂಗೆ ತಯಾರಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಿದ್ದಾರೆ ನೋಡ್ರಿ. ಬಟ್ಟೆ ಹಾಕಿದ್ದಾರೆ ನೋಡಿರಿ. ಟವೆಲ್ಲು, ಕರ್ಚೀಫು, ಕುರ್ತಾ, ಬಟ್ಟೆ, ಬ್ಯಾಗ್ಸ್ ಬಂದಿರ್ತಾವೆ ನೋಡಿರಿ. ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಅವೆಲ್ಲ ಬರ್ತಾವೆ. ಮಕ್ಕಳಿಗೆ ಆಟಿಕೆ ಸಾಮಾನು ಬಂದಿರುತ್ತೆ. ಇಲ್ಲಿ ನೋಡಿ ಚನ್ನಪಟ್ಟಣದಿಂದ ಬಂದಿದ್ದಾರೆ ನೋಡಿರಿ ಅವರು. ಇಲ್ಲಿ ಹಾಕಿದ್ರು, ನಾನು ಆ್ಯಕ್ಚುಲಿ ನೋಡಿದೆ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಚನ್ನಪಟ್ಟಣದ ಗೊಂಬೆಗಳು ಫೇಮಸ್ ಅಲ್ಲ ಚನ್ನಪಟ್ಟಣ. ತೊಗೊಂಡಿರೋ ಪ್ಲ್ಯಾಂಟ್ಸ್ ಎಲ್ಲ ವಿಡಿಯೋದಲ್ಲಿ ಬರ್ತಾ ಇದೆ
ನೋಡಿರಿ ಡೆಕೋರೇಷನ್ ಎಲ್ಲ ಯೂನಿವರ್ಸಿಟಿ ಎಷ್ಟು ಜಗಮಗ ಅಂತಿದೆ. ಮತ್ತು ಸ್ಕ್ರೀನಲ್ಲಿ ಬಿಡ್ತಿದ್ದಾರೆ ತೋಟಗಾರಿಕಾ ಮೇಳ 2024 ಅಂಥೇಳಿ. ಎಲ್ಲ ಆಟೋ ಬಸ್ಸು ಎಲ್ಲ ಅಡ್ಡಾಡಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಇರ್ತಾವೆ. ಎಲ್ಲ ಪಾರ್ಕಿಂಗ್ ಅದೆಲ್ಲ ಒಳಗಡೆನೇ ಬಿಟ್ಟಿದ್ದಾರೆ. 2 ವೀಲರು 4 ವೀಲರ್ ಎಲ್ಲ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಈಗ ಹೋಗ್ತಿದ್ದೀವಿ ನಾವು ಹೊರಗಡೆ. ಲೈಟಿಂಗ್ ನೋಡ್ರಿ, ಇಲ್ಲ ಎಷ್ಟು ಫ್ಲವರ್ಸ್ ನೋಡ್ರಿ, ಚೆಂಡು ಹೂವು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನೋಡ್ರಿ. ಇದಕ್ಕೆ ಈ ಪರ್ಟಿಕ್ಯುಲರ್ ಕೃಷಿ ಮೇಳ ಸಲುವಾಗಿಯೇ ಇಷ್ಟೆಲ್ಲ ಬೆಳೆಸಿರ್ತಾರೆ ಅವ್ರು. ಇವನ್ನೆಲ್ಲ ಬಾಡಿ ಎಲ್ಲ ಪೂರ್ತಿ ಇದು ಆದಮೇಲೆ ಅವಕ್ಕೂನು ಇದು ಇರ್ತಾವಲ್ಲ ಹೂವಿನ ಪಕ್ಳಿ, ಅದ್ರದ್ದು ಬೀಜ ಇದನ್ನು ಮಾಡ್ತಾರೆ, ಮಾರಾಟಕ್ಕೆ ಇಡ್ತಾರೆ ಅವ್ರು. ನೋಡಿರಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮಲ್ಲಿ, ಕಲರ್. ನೆಕ್ಸ್ಟ್ ಬಂದುಬಿಟ್ಟು ಮತ್ಸ್ಯಲೋಕ, ಫಿಶ್ ಫೌಂಟೇನ್ ಎಲ್ಲ ವೆರೈಟೀಸ್ ಆಫ್ ಫಿಶ್ ಇದಾವೆ ನೋಡಿರಿ. ಇಲ್ಲಿ ಒಂದೊಂದು ವೆರೈಟೀಸ್ ತೋರಿಸ್ತಿದ್ದೀನಿ ನೋಡಿರಿ, ಎಷ್ಟು ವೆರೈಟೀಸ್ ಇದಾವಂತ. ನೋಡ್ರಿ ನಿತೀಶ ಬಾಯ್ ಮಾಡ್ತಿದ್ದಾನೆ ನೋಡಿ. ನಮ್ಮದು ಪ್ಲ್ಯಾಂಟು ವಿಡಿಯೋದಲ್ಲಿ ಪೂರ್ತಿ ಬರ್ತಿದೆ. ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಅವ್ರು ನಮ್ಮಮ್ಮ, ಇವ್ ನಮ್ಮ ನಿತೀಶ ನೋಡ್ರಿ. ವಾಪಸ್ಸು ಇನ್ನು ಆಟೋ ಹಿಡ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನೋಡ್ರಿ ಯೂನಿವರ್ಸಿಟಿ ಎಂಟ್ರೆನ್ಸಿಗೆ ನೋಡ್ರಿ ಲೈಟಿಂಗ್ ಇದು ಹೆಂಗಿದೆ ಡೆಕೋರೇಷನ್ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಕೃಷಿ ಮೇಳಕ್ಕೆ ಬಂದು. ಮತ್ತು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಇದರಿಂದ. ಸೊ ನೆಕ್ಸ್ಟ್ ಇಯರು ಬರುತ್ತೆ.
ಬಂದು ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.